ನಮಸ್ಕಾರ. ವಿರಾಜಪೇಟೆಯಲ್ಲಿ ಬೋಪಯ್ಯ ಮತ್ತೆ ಗೆಲ್ತಾರ? ಕೃಷ್ಣರಾಜ್ಯದಲ್ಲಿ ಗೆಲ್ಲೋದು ರಾಮನೋ ಅಥವಾ ಸೋಮನೋ? ಇನ್ನು ಗುಂಡ್ಲುಪೇಟೆಯಲ್ಲಿ ಕೈ ಕಸರತ್ತು ಯಶಸ್ವಿಯಾಗುತ್ತಾ? ಇದು ಇವತ್ತಿನ ಜನಮತ. ನಾನು ಗಬರೀಶ್ ಅಕ್ಕಿ. ಜೀವನದಿ ಕಾವೇರಿಯ ತವರೂರು, ಕಿತ್ತಳೆ ನಾಡು ಅಂತೆಲ್ಲ ಕರೆಸಿಕೊಳ್ಳುವ ಕೊಡಗು ಜಿಲ್ಲೆಯಲ್ಲಿ ವಿಧಾನಸಭೆಯ ಚುನಾವಣೆಯ ಖದರ್ ಗರಿಗೆದರಿದೆ. ಮಾಜಿ ಸ್ಪೀಕರ್ ಬೋಪಯ್ಯ ಅಖಾಡಕ್ಕಿಳಿದಿರುವ ವಿರಾಜಪೇಟೆಯಲ್ಲಿ ಈ ಸಲ ವಿರಾಜಿಸುವುದು ಯಾರು? ಜನಮತ ಯಾರಡೆಗಿದೆ? ಬನ್ನಿ ನೋಡೋಣ. ಇವತ್ತು ನಾವು ಜನಮತ ಕೇಳ್ಕೊಂಡು ಬಂದಿರೋದು ವೀರರ ನಾಡು ಕೊಡಗು ಜಿಲ್ಲೆಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ. ಈ ಕ್ಷೇತ್ರ ಪ್ರತಿಷ್ಠಿತ ಕಣ, ಯಾಕಂದರೆ ಇದು ವಿಧಾನಸಭೆಯ ಸ್ಪೀಕರ್ ಆಗಿರುವಂಥ KG ಬೋಪಯ್ಯ ಅವರು ಇಲ್ಲಿನ ಶಾಸಕರಾಗಿದ್ದಾರೆ. ಇದು BJP ತೆಕ್ಕೆಯಲ್ಲಿದೆ. ಆದರೆ ಈ ಬಾರಿ ಇಲ್ಲಿನ ಮಂದಿ ಒಂದಷ್ಟು ಸಮಸ್ಯೆಗಳನ್ನು ಮುಂದಿಟ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೋಡೋಣ, ಇಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ನೇರವಾದ ಪೈಪೋಟಿ ನಡೆಯುವಂಥ ಸಾಧ್ಯತೆಗಳಿವೆ. ಜನ ಇಲ್ಲಿಗೆ ಯಾರು ಒಲವು ತೋರಿಸ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಈ ಕ್ಷೇತ್ರದ ಕಿರುಪರಿಚಯ ಇಲ್ಲಿದೆ. ಭೌಗೋಳಿಕವಾಗಿ ರಾಜ್ಯದಲ್ಲೇ ಅತಿ ದೊಡ್ಡ ಕ್ಷೇತ್ರ ಎಂದು ಹೆಗ್ಗಳಿಕೆ ಪಡೆದಿರೋದು ವಿರಾಜಪೇಟೆ. ಅಂದಾಜು 270 ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಈ ಕ್ಷೇತ್ರ ಮಡಿಕೇರಿ ತಾಲೂಕಿನ ಕೆಲವು ಭಾಗ ಮತ್ತು ವಿರಾಜಪೇಟೆ ತಾಲೂಕನ್ನ ಸಂಪೂರ್ಣ ಒಳಗೊಂಡಿದೆ. ಕಿತ್ತಲೆ ನಾಡಿನಲ್ಲಿ ಎಲ್ಲಿ ನೋಡಿದ್ರೂ ಹಸಿರು. ಕಾಫಿ ಎಸ್ಟೇಟ್ಗಳು ಪ್ರವಾಸಿಗರ ಕಣ್ಣು ಕುಕ್ಕುತ್ತವೆ. ಕೊಡಗಿನ ಪ್ರಮುಖ ಪ್ರವಾಸಿ ತಾಣಗಳು ಇಲ್ಲಿವೆ. ಕೊಡವರ ಪ್ರಾಬಲ್ಯ ಹೊಂದಿರುವ ಕ್ಷೇತ್ರ ಸಾಂಸ್ಕೃತಿಕ ನಗರಿ. ಇಲ್ಲಿ ಸುಮಾರು ಕೆಲಸ ಮಾಡಬೇಕಿತ್ತು, ಅವರು ಮಾಡಿಲ್ಲ. ಪರ್ಟಿಕ್ಯುಲರ್ ನಮ್ಮ ಮೈಸೂರು ವಿರಾಜಪೇಟೆ ರೋಡು ತುಂಬ ಹಾಳಾಗಿದೆ. ಬರುವವರು ಹೋಗುವವರು ಅವರಿಗೆ ಬೈದೇ ಹೋಗ್ತಾರೆ ವಿನಃ ಬರುವಾಗ ಹೋಗುವಾಗ, ಅಂದರೆ ಅಷ್ಟು ರೋಡ್ ಹಾಳಾಗಿದೆ. ಆದರೆ KG ಬೋಪಯ್ಯನವರು ಇದ್ದು ಎಲ್ಲ ಕೆಲಸ ಮಾಡ್ಬೋದಿತ್ತು, ಆದರೆ ಈಗ ಮಾಡಿಲ್ಲ. ಅವರು ಅಭಿವೃದ್ಧಿ ಮಾಡಿರೋದು ನಿಜ. ಕಾಂಗ್ರೆಸ್ಸಿನ 60 ವರ್ಷದ ಅಭಿವೃದ್ಧಿಗೆ BJPಯ 5 ವರ್ಷದ ಅಭಿವೃದ್ಧಿನ ತುಲನೆ ಮಾಡಿದರೆ ಅದು ತುಂಬ ಮುಂದಿದೆ. BJP ಕೆಲಸ ಖಂಡಿತ ಆಗಿದೆ, ಅದನ್ನು ಎಲ್ಲರೂ ಒಪ್ಕೋಬೇಕು. ನಾವು KG ಬೋಪಯ್ಯನವ್ರನ್ನ ಆಯ್ಕೆ ಮಾಡಬೇಕು ಅಂತಿದ್ದೀವಿ. ಯಾಕಂದರೆ ಅವರು ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಪಕ್ಷ ಏನೇ ಇಲ್ಲ, ಅವ್ರದ್ದು ಆಂತರಿಕ ಜಗಳ ಬಿಟ್ಟರೆ ಬೆಸ್ಟ್ ಪಕ್ಷ ಅದು. ನಮಗೆ ವಿರಾಜಪೇಟೆ ಮಟ್ಟಿಗೆ ತುಂಬ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಜಾತಿ ಬಲಾಬಲ: ಕೊಡವರು 40,000, ಅರೆಭಾಷೆಗೌರು 28,000, ಅಲ್ಪಸಂಖ್ಯಾತರು 45,000, ಇತರೆ 15,000. ಕೊಡವರು ಅರೆಭಾಷೆಗೌಡರನ್ನ ಹೆಚ್ಚು ಹೊಂದಿರುವ ಕ್ಷೇತ್ರದಲ್ಲಿ 1,25,000 ಮತದಾರರಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧಿಸಿರುವ KG ಬೋಪಯ್ಯ ಹಾಗೂ JDSನ ಅಭ್ಯರ್ಥಿ ಅರೆಭಾಷೆಗೌಡರು. ಕಾಂಗ್ರೆಸ್ ಹಾಗೂ BSR ಕೊಡವ ಸಮುದಾಯದವರನ್ನ ಅಖಾಡಕ್ಕಿಳಿಸಿದೆ. ಕಾಂಗ್ರೆಸ್ನ ಬರಬೇಕಂತ ಅಭಿಪ್ರಾಯ ಇದೆ. ಇದು ಅವರು BJP ಅವರು ಕಚ್ಚಾಡ್ಕೊಳ್ತಾ ಇದ್ದಾರಲ್ಲ, ಜಗಳನೇ ಆಯ್ತು ಅವ್ರದ್ದು. ಅಭಿವೃದ್ಧಿ ಏನು ಮಾಡಿಲ್ಲ, ಇಲ್ಲ. ಇದುವರೆಗೂ ಕಾಂಗ್ರೆಸ್ ಸರ್ಕಾರ ಬಂದು ಇದುವರೆಗೂ ಯಾವ ಒಂದು ಅಭಿವೃದ್ಧಿ ಕೆಲಸ ಇದುವರೆಗೂ ಮಾಡಿದ್ರು ನಮ್ಮ ಕಣ್ಣಲ್ಲಿ ಕಾಣಲಿಲ್ಲ. ಅವರು ಮಾಡಿದಂತೆ ವಿರಾಜಪೇಟೆ ಒಂದು ಕಾಂಕ್ರೀಟ್ ರೋಡ್ ಮಾತ್ರ. ಈಗ ಬೋಪಯ್ಯನವರು ಬಂದ ಮೇಲೆ ಇಂಟೀರಿಯರ್ ಪ್ಲಸ್ ಕಂಪ್ಲೀಟ್ ಎಲ್ಲ ರಸ್ತೆಗಳು ಕಾಮಗಾರಿಗಳು ಅಷ್ಟು ಚೆನ್ನಾಗಿದೆ. ಇನ್ನು ಮುಂದಕ್ಕೆ ಅವ್ರು ಬಂದರೆ ಇನ್ನೂ ಕೆಲಸ ಅಭಿವೃದ್ಧಿ ಆಗುತ್ತೆ ನಮ್ಮ ಅನಿಸಿಕೆ. ಅದು ನಮಗೆ ಚೆನ್ನಾಗಿ ನಮ್ಗೆ ಯಾರು ನಮ್ಗೆ ಅನುಕೂಲ ಮಾಡಿಕೊಡ್ತಾರೋ ಅಂಥ ಜನನೇ ನಮಗೆ ಬೇಕಾಗಿದ್ದು. ನಾವು ಕಣದಲ್ಲಿರುವ ಅಭ್ಯರ್ಥಿಗಳು: BJP KG ಬೋಪಯ್ಯ, ಕಾಂಗ್ರೆಸ್ ಪ್ರದೀಪ್ BT, JDS ಮಾದಪ್ಪ, BSR ಜಿನಿತ್ ಅಯ್ಯಪ್ಪ. 2004ರ ನಂತರ ವಿರಾಜಪೇಟೆ ಕ್ಷೇತ್ರದಲ್ಲಿ BJP ಅಧಿಕಾರ ಹಿಡಿದಿದೆ. ಅಂದಿನಿಂದ ಇಂದಿನವರೆಗೂ BJPಯ ಭದ್ರಕೋಟೆಯಾಗಿರುವ ಈ ಕ್ಷೇತ್ರದಲ್ಲಿ BJPಯಿಂದ ಮತ್ತೆ KG ಬೋಪಯ್ಯ ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನಿಂದ ಹೊಸ ಮುಖ. ಮಾಜಿ ಸಚಿವ MM ನಾಣಯ್ಯ ಕೂಡ ಕೈಪಾಳ್ಯದಿಂದ ಟಿಕೆಟ್ ಬಯಸಿದ್ರು. ಇನ್ನು BJP ಮತ ಒಡೆಯುವ ನಿಟ್ಟಿನಲ್ಲಿ JDS ಅರೆಭಾಷೆಗೌಡ ಸಮುದಾಯದ ಮಾದಪ್ಪ ಅವರನ್ನ ಅಖಾಡಕ್ಕಿಳಿಸಿದೆ. ಬಡವರ ಬಗ್ಗೆ ಏನು ಕಾಳಜಿ ಇಲ್ಲಲ್ಲ, ಅವರದೇ ಇದು ಮಾಡೋದಲ್ಲದೆ ಕಾಂಗ್ರೆಸ್ ಬಂದರೆ ಒಳ್ಳೇದು ಅಂತ. BJP ಬರಬೇಕಂತ ಅನಿಸಿದೆ. ಒಳ್ಳೇದು, ಸ್ವಲ್ಪ ಇಂಪ್ರೂವ್ ಆಗಿ ಸಲ ಬಡವರಿಗೆಲ್ಲ ಸ್ವಲ್ಪ. ಕಳೆದ 4 ವರ್ಷದಲ್ಲಿ ಒಂದು ಅಭಿವೃದ್ಧಿ ಆಗಿಲ್ಲ. ಈ ವರ್ಷ ಮಾಡಿದ್ದಾರೆ ಎಲೆಕ್ಷನ್ ಇರೋದಕ್ಕೆ ಮಾತ್ರ. ಆದರೆ ಅದು ಜನರ ಅಭಿಪ್ರಾಯ ಅಷ್ಟೇ. ಬದಲಾವಣೆ ನಾವು ಬಯಸ್ತೀವಿ. ಜನಮತ ಕ್ಷೇತ್ರ ವಿರಾಜಪೇಟೆ. ಯಾವ ಪಕ್ಷ ಗೆಲ್ಲಬೇಕು? BJP 45.69%, ಕಾಂಗ್ರೆಸ್ 37.74%,
ಜೆಡಿಎಸ್ (13.25%), ಬಿಎಸ್ಆರ್ 3.99%. ಕೆಜಿ ಬೋಪಯ್ಯ ಕೊಡಗು ಜಿಲ್ಲೆಯಲ್ಲಿದ್ದ ಜ್ವಲಂತ ಜಮ್ಮಾಬಾಣೆ ಸಮಸ್ಯೆ ಬಗೆಹರಿಸಲು ಪಣ ತೊಟ್ಟಿದ್ದಾರೆ. ಇದು ಅವರ ಗೆಲುವಿಗೆ ಪ್ಲಸ್ ಪಾಯಿಂಟ್ ಆಗೋ ನಿರೀಕ್ಷೆ ಇದೆ. ಬಿಜೆಪಿ ಕಾಂಗ್ರೆಸ್ ನಡುವಿನ ಜಿದ್ದಿನ ಹೋರಾಟ ಕಂಡುಬರ್ತಾ ಇದೆ. ಆದರೂ ಮೇಲ್ನೋಟಕ್ಕೆ ಬಿಜೆಪಿಯೇ ಮುಂದಿದೆ. ಕೆಲವೊಂದು ವಿವಾದ, ಮತ್ತೊಂದಷ್ಟು ಭ್ರಷ್ಟಾಚಾರ, ಅಷ್ಟೇ ಅವ್ಯವಸ್ಥೆ, ಅದರ ನಡುವೆಯೂ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಹಾಗಾಗಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಲೆ ಬಲವಾಗಿ ಬೀಸ್ತಿದೆ. ಆದರೂ ಕೂಡ ಕಾಂಗ್ರೆಸ್ ಕಠಿಣ ಸ್ಪರ್ಧೆ ನೀಡುವಂಥ ಲಕ್ಷಣಗಳೂ ಕಂಡುಬರ್ತಾ ಇದೆ. ನೋಡೋಣ ಇಲ್ಲಿನ ಬುದ್ಧಿವಂತ ಮತದಾರ ಯಾರಿಗೆ ಈ ಬಾರಿ ಗೆಲುವು ಕೊಡ್ತಾನೆ ಅನ್ನೋದನ್ನ. ಜನಮತದಲ್ಲಿ ಇನ್ನೊಂದು ಕ್ಷೇತ್ರದ ರಾಜಕೀಯ ಭವಿಷ್ಯ ನೋಡೋಕ್ಕೆ ಮುನ್ನ ಚಿಕ್ಕದೊಂದು ಬ್ರೇಕ್.